Welcome to DCE Digital Learning Program. Welcome to Karnataka University, Dharwad. I am Saraswati B. Patil, Assistant Professor of Economics, GB Ankalakoti, Government First Grade College, Shiggaon, District, Haveri. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಕಾಮ್ನ 2ನೇ ಸೆಮಿಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನವಾಗಿದೆ. ಸೆಷನ್ 8ರ ಪ್ರೈಸ್ ಡಿಸ್ಕ್ರಿಮಿನೇಷನ್, ನೆಸೆಸರಿ ಕಂಡೀಷನ್ಸ್ ಫಾರ್ ದ ಪ್ರೈಸ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ದಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಬೆಲೆಗಳ ತಾರತಮ್ಯಕ್ಕೆ ಅಗತ್ಯವಾದಂಥ ಸನ್ನಿವೇಶಗಳು ಹಾಗೂ ತಾರತಮ್ಯ ಏಕಸ್ವಾಮ್ಯದಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರವಾಗುತ್ತದೆ. ನೆಸೆಸರಿ ಕಂಡೀಷನ್ಸ್ ಫಾರ್ ದ ಪ್ರೈಸ್ ಡಿಸ್ಕ್ರಿಮಿನೇಷನ್. ಫಸ್ಟ್ we have discussed about the introduction. In monopoly, there is a single seller of a product called a monopolist. The monopolist has control over pricing, demand and supply decisions. Thus sets price in a way so that maximum profit can be earned. The monopolist often charges different prices from different consumers for the same product. This practice of charging different prices for identical product is called price discrimination. ಒಂದೇ ವಿಧವಾದ ತನ್ನ ಸರಕುಗಳಿಗೆ ಎಲ್ಲ ಗ್ರಾಹಕರಿಂದ ಒಂದೇ ಬೆಲೆಯನ್ನು ತೆಗೆದುಕೊಳ್ಳದೆ ಬೇರೆ ಬೇರೆ ಪ್ರಕಾರದ ಗ್ರಾಹಕರಿಂದ ಬೇರೆ ಬೇರೆ ಬೆಲೆಯನ್ನು ತೆಗೆದುಕೊಂಡು ಗರಿಷ್ಠ ಲಾಭವನ್ನು ಗಳಿಸಬಹುದಾಗಿದೆ. ಹೀಗೆ ಒಂದೇ ವಿಧವಾದ ಸರಕುಗಳನ್ನು ಬೇರೆ ಬೇರೆ ಬೆಲೆಗಳಿಗೆ ಮಾರುವುದಕ್ಕೆ ಬೆಲೆಗಳ ತಾರತಮ್ಯ ಎಂದು ಕರೆಯುತ್ತಾರೆ. ಒಂದೇ ವಿಧವಾದಂಥ ಸರಕುಗಳನ್ನು ಬೇರೆ ಬೇರೆ ಬೆಲೆಗೆ ಬೇರೆ ಬೇರೆ ಗ್ರಾಹಕರಿಗೆ ಮಾರಾಟ ಮಾಡುತ್ತಾನೆ. ಒಬ್ಬನೇ ಮಾರಾಟಗಾರ ಅಥವಾ ಉತ್ಪಾದನಕಾರ ಇರುತ್ತಾನೆ, ಆದರೆ ಬೆಲೆಯ ಮೇಲೆ ಸಂಪೂರ್ಣ ಒಂದು ನಿಯಂತ್ರಣವನ್ನು ಹೊಂದಿರುತ್ತಾನೆ. ಬೇಡಿಕೆ, ಪೂರೈಕೆ ಮತ್ತು ಬೆಲೆಗಳ ನಿಯಂತ್ರಣವನ್ನು ಹೊಂದಿರುತ್ತಾನೆ. ಅಷ್ಟೇ ಅಲ್ಲದೆ ಬೆಲೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವುದರಿಂದ ಗರಿಷ್ಠ ಲಾಭ ಗಳಿಸಲು ಸಾಧ್ಯವಾಗುತ್ತದೆ. Now we have discussed the necessary conditions for price discrimination. ಬೆಲೆಗಳ ತಾರತಮ್ಯಕ್ಕೆ ಅಗತ್ಯವಾದಂಥ ಸನ್ನಿವೇಶಗಳು. ಪ್ರೈಸ್ ಡಿಸ್ಕ್ರಿಮಿನೇಷನ್ ಇಂಪ್ಲೈಸ್ ಚಾರ್ಜಿಂಗ್ ಡಿಫ್ರೆಂಟ್ ಪ್ರೈಸಸ್ ಫಾರ್ ಐಡೆಂಟಿಕಲ್ ಗೂಡ್ಸ್. ಏಕರೂಪದ ವಸ್ತುಗಳಿಗೆ ಅಥವಾ ಒಂದೇ ರೀತಿಯಾದಂಥ ವಸ್ತುಗಳಿಗೆ ಬೇರೆ ಬೇರೆ ಬೆಲೆಗಳನ್ನು ನಿಗದಿಪಡಿಸುವುದು. It is possible under some of the conditions, such are the first one, existence of monopoly. ಏಕಸ್ವಾಮ್ಯ ವ್ಯಾಪಾರಿಯು ಅನುಭೋಗಿಗಳಿಗೆ ನೇರವಾಗಿ ಸೇವೆಗಳನ್ನು ಸಲ್ಲಿಸುತ್ತಿದ್ದರೆ ಬೆಲೆಗಳ ತಾರತಮ್ಯ ಸಾಧ್ಯ. ಏಕೆಂದರೆ ನೇರವಾಗಿ ಪಡೆಯುವ ಸೇವೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವೈದ್ಯ ಶ್ರೀಮಂತ ರೋಗಿಯಿಂದ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳುತ್ತಾನೆ, ಅದೇ ಬಡ ರೋಗಿಯಿಂದ ಕಡಿಮೆ ಹಣವನ್ನು ತೆಗೆದುಕೊಳ್ಳುತ್ತಾನೆ. Implies that a supplier can discriminate prices only when there is a monopoly. The degrees of price discrimination depends upon degrees of monopoly in the market. And second one, separate market. ಹೆಚ್ಚು ಬೆಲೆ ಇರುವ ಮಾರುಕಟ್ಟೆಯಿಂದ ಕಡಿಮೆ ಬೆಲೆ ಇರುವ ಮಾರುಕಟ್ಟೆಗೆ ಗ್ರಾಹಕರು ಬಂದು ಅಲ್ಲಿ ಅವನ ವಸ್ತುಗಳನ್ನು ಕೊಂಡು ಮತ್ತೆ ಹಿಂದಿರುಗಿ ಹೋಗುವಂತಿರಬಾರದು. ಇಲ್ಲವೇ ಕಡಿಮೆ ಬೆಲೆ ಇರುವ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಕೊಂಡು ಅವರು ಹೆಚ್ಚು ಬೆಲೆ ಇರುವ ಮಾರುಕಟ್ಟೆಗೆ ಹೋಗಿ ಅವುಗಳನ್ನು ಮಾರಾಟ ಮಾಡುವುದು ಅಸಾಧ್ಯವಾಗಿರಬೇಕು. ಇಂಪ್ಲೈಸ್ that there must be 2 or more markets that can easily separated for discriminating prices. The buyers of one market cannot move to another market, and goods sold in one market cannot be resold in another market. And third one, necessary conditions, that is the no contact between buyers.
refers to one of the most important condition for price discrimination. A supplier can discriminate prices if there is no contact between buyers of different markets. If buyers in one market come to know that a price charged in another market are lower, they will prefer to buy it in other market and sell in own market. The monopolist should be able to separate market and avoid reselling in these market. ಏಕಸ್ವಾಮ್ಯ ವ್ಯಾಪಾರಿಯು ಗ್ರಾಹಕರ ಒಲವುಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬೆಲೆಯನ್ನು ವಿಧಿಸ್ಬೋದು. ಗ್ರಾಹಕರ ಒಲವುಗಳಿಗನುಗುಣವಾಗಿ ಅವರನ್ನು ವಿವಿಧ ಗುಂಪುಗಳಲ್ಲಿ ವಿಂಗಡಿಸಲು ಸಾಧ್ಯವಿದ್ದರೆ ಆಗ ಬೇರೆ ಬೇರೆ ಗುಂಪಿಗೆ ಬೇರೆ ಬೇರೆ ಬೆಲೆಯನ್ನು ವಿಧಿಸಲು ಸಾಧ್ಯವಿದೆ. ತೀಕ್ಷ್ಣ ಒಲವು ಹೊಂದಿದವರು ಹೆಚ್ಚು ಬೆಲೆಯನ್ನು ಕೊಡಲು ಸಿದ್ಧರಿರುತ್ತಾರೆ. ಕಡಿಮೆ ಒಲವು ಹೊಂದಿರುವವರು ಕಡಿಮೆ ಬೆಲೆಯನ್ನು ಕೊಡಲು ಬಯಸುತ್ತಾರೆ. ಆದುದರಿಂದ ಏಕಸ್ವಾಮ್ಯ ವ್ಯಾಪಾರಿಗೆ ಮೊದಲನೇ ವರ್ಗದ ಗ್ರಾಹಕರಿಂದ ಅಧಿಕ ಬೆಲೆಯನ್ನು, ಎರಡನೇ ವರ್ಗದ ಗ್ರಾಹಕರಿಂದ ಕಡಿಮೆ ಬೆಲೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆ್ಯಂಡ್ ಲಾಸ್ಟ್ ಒನ್, ದಟ್ ಈಸ್ ದಿ ಡಿಫ್ರೆಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಬೇರೆ ಬೇರೆ ರೀತಿಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ತಾರತಮ್ಯದ ಬೆಲೆಗಳನ್ನು ವಿಧಿಸಲು ಮಾರುಕಟ್ಟೆಯನ್ನು ಬೇಡಿಕೆಯ ಸ್ಥಿತಿಸ್ಥಾಪಕಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರವಾಗಿ ವಿಂಗಡಿಸಲು ಸಾಧ್ಯವಿರಬೇಕು. ಅಂದ್ರೆ ಏಕಸ್ವಾಮ್ಯ ವ್ಯಾಪಾರಿಯು ಪೂರೈಸುವ ವಸ್ತುವಿಗೆ ಇಲ್ಲವೇ ಸೇವೆಗೆ ಇರುವ ಬೇಡಿಕೆಯು ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಬೇರೆ ಬೇರೆ ಮಟ್ಟದ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರಬೇಕು. ಕಡಿಮೆ ಸ್ಥಿತಿಸ್ಥಾಪಕತ್ವದ ಬೇಡಿಕೆ ಇರುವ ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಯನ್ನು, ಹೆಚ್ಚು ಸ್ಥಿತಿಸ್ಥಾಪಕತ್ವದ ಬೇಡಿಕೆ ಇರುವ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯನ್ನು ನಿಗದಿ ಮಾಡುವುದಾಗಿದೆ. ಡಿಫ್ರೆಂಟ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ implies that the elasticity of demand in the market should differ from each other. In market with high elasticity of demand, low price will be charged, whereas in market with a low elasticity of demand, high prices will be charged. Price discrimination fails in case of markets having same elasticity of a demand. These are the necessary conditions of the price discrimination. Now we have discussed the equilibrium under discriminating monopoly, price output determination. ತಾರತಮ್ಯ ಏಕಸ್ವಾಮ್ಯದಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರ. In this diagram, to explain the price output equilibrium under discriminating monopoly, let us consider the case of a monopolist who is selling his product in different markets A and B, showing the following diagrams. The elasticity of the demand is lower in the market A and greater in the market B, and AR1 and MR1 are average revenue for marginal revenues curves in the market A. AR2 and MR2 are the average and marginal revenue curves in the market B. In this diagram, A, B and C, there are 3 diagrams and 3 markets is there. In OX axis we have shows the output, and OY vertical we have shows the price, and MR1 indicates the marginal revenue curves, and AR1 indicates that is the average revenue curve. B1 that indicates that is the price. CMR in the figure, CMR cumulative marginal revenue curve. In figure C shows the combined or the aggregate position of a monopolist. CMR in this figure is the combined marginal revenue curve. The CMR is obtained by adding the curves MR and MR
double dash together sideways. It shows the CMR earned from the two markets A and B and MC. In the figure, marginal cost curve for the monopolist whole output. The discriminating monopolist will maximize his profit and therefore will be in equilibrium position at the output at which MR equal to MC curve cuts MR curve from the below. In C figure, C diagram shows the equilibrium position of the monopolist with the OM output. OM output at which MC equal to CMR. At Q and MC curve cuts CMR curve from below at Q. Equilibrium output is OM, where the combined MR equal to MC. MQ therefore represents both MR and MC. And B in such ways MR in each market is equal to MQ. Q is passing through the figure of B. Q is passing through figure of B. And A. It cuts MR double dash and Q double dash and MR 1 at Q1 and Q2 and Q to the OX axis and connecting them to the AR double dash and AR single dash. We get the output sold and the price charged in each market. In the market A, OM output sold at price M dash P dash or OP dash. Since only at this amount MR in the market B is equal to the MC or MQ. It is clear from the diagram output sold is smaller and price charged is higher in the market where is the demand is less market elastic. Output sold is the larger and price charged is lower in the market B where the demand is more elastic. Thus, discriminating monopolist is to be in equilibrium. The following two conditions must be fulfilled. Marginal revenue in each market must be the same, and marginal revenue in each market is equal to the marginal cost of the producing the whole output. So lastly I conclude this diagram or this session also. Monopolist practice price discrimination to gain profit, however it acts as a loss of the consumers. ಇಲ್ಲಿ ಏಕಸ್ವಾಮ್ಯಾಧಿಕಾರಿ ಲಾಭವನ್ನು ಗಳಿಸುವುದೇ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಅನುಭೋಗಿಗಳಿಗೆ ಇದರಿಂದ ನಷ್ಟ ಉಂಟಾಗುತ್ತದೆ. Helps organization to earn revenue and stabilize the business, facilitates the expansion plans of the organization as more revenue is generated. Thank you.